ಯೋಗದ ವಿಜ್ಞಾನವು ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿದ್ದು ಅಂತ ಹೇಳಲಾಗುತ್ತೆ. ದೊಡ್ಡೋರ್ಗೆ ಚಿಕ್ಕೋರ್ಗೆ ನಮಸ್ಕಾರ. ಸಾವಿರಾರು ವರ್ಷಗಳ ಹಿಂದೆ ಕೈಲಾಸಪತಿಯಾದ ಶಿವ ಆದಿಯೋಗಿಯಾಗಿ ಯೋಗ ವಿಜ್ಞಾನವನ್ನು ಸಪ್ತಋಷಿಗಳಿಗೆ ಬೋಧಿಸುತ್ತಾರೆ. ಸಪ್ತಋಷಿಗಳು ಈ ಒಂದು ವಿದ್ಯೆಯನ್ನು ಪ್ರಪಂಚದ ಎಲ್ಲಾ ಜನರಿಗೂ ತಲುಪಿಸುತ್ತಾರೆ. ಇದಾದ ಕೆಲವು ವರ್ಷಗಳ ನಂತರ ಪತಂಜಲಿ ಮಹರ್ಷಿಗಳು ಈ ಯೋಗ ಜ್ಞಾನವನ್ನು ಎಲ್ಲರಿಗೂ ಸಹ ತಲುಪಿಸುತ್ತಾರೆ. ನಮ್ಮ ಡೈಲಿ ಲೈಫ್ನಲ್ಲಿ ಯೋಗವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಮನಸ್ಸು ಮತ್ತು ದೇಹ ಎರಡು ಬ್ಯಾಲೆನ್ಸಿಗಾಗಿರುತ್ತೆ. ಹಾಗೆಯೇ ನಮ್ಮ ಹೆಲ್ತ್ ಕಂಡೀಷನ್ಸು ಸಹ ಚೆನ್ನಾಗಿರುತ್ತೆ. ಯೋಗ ಮಾಡೋದ್ರಿಂದ ಇನ್ನೂ ತುಂಬ ಯೂಸಸ್ ಇದೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆರೋಗ್ಯ ತುಂಬಾ ಮುಖ್ಯ. ಆರೋಗ್ಯ ಅಂದರೆ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ನಾವು ಆರೋಗ್ಯವಾಗಿರಬೇಕು. ಇದಕ್ಕೆ ಯೋಗ ತುಂಬ ಸಹಾಯಕಾರಿ. ಯಾವಾಗಲೂ ನಾವು ಅಂದ್ಕೊತೀವಿ ನಮಗೆ ಯೋಗ ಮಾಡೋಕ್ಕೆ ಟೈಮ್ ಇಲ್ಲ, ನಮ್ಮ ಬಾಡಿಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ನಾವು ಅಂದ್ಕೊತೀವಿ. ಯೋಗ ಡಸ್ ನಾಟ್ ಟೇಕ್ ಟೈಮ್, ಇಟ್ ಆಲ್ವೇಸ್ ಗಿವ್ಸ್ ಟೈಮ್. ಯೋಗ ಇಸ್ ನಾಟ್ ಜಸ್ಟ್ ಎ ವರ್ಕೌಟ್, ಇಟ್ಸ್ ಎ ವರ್ಕಿಂಗ್. ಭಾರತದ ಪ್ರಧಾನಿಯಾದ ಶ್ರೀಯುತ ನರೇಂದ್ರ ಮೋದಿಯವರು 2015 ಜೂನ್ 21ರಂದು ಇಂಟರ್ನ್ಯಾಷನಲ್ ಯೋಗ ಡೇನ ಜಾರಿಗೆ ತರ್ತಾರೆ. ಈ ಒಂದು ಇಂಟರ್ನ್ಯಾಷನಲ್ ಯೋಗ ಡೇನ ಪ್ರಪಂಚದ ಎಲ್ಲಾ ದೇಶದ ಜನರು ಅಕ್ಸೆಪ್ಟ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ವರ್ಲ್ಡ್ ಯೋಗ ಡೇ ಶುಭಾಶಯಗಳು. ಯೋಗನ ನಮ್ಮ ಡೈಲಿ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಿ ನಮ್ಮ ಹೆಲ್ತ್ ಕಂಡೀಷನ್ನ ಚೆನ್ನಾಗಿ ಇಟ್ಕೊಳ್ಳೋಣ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವಿನ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾ, ಫೇಸ್ಬುಕ್ ಆಗಿ ಯೂಟ್ಯೂಬ್ನಲ್ಲೂ ಸಹ ಫಾಲೋ ಮಾಡಿ.